ಪ್ರಕೃತಿ ಮಡಿಲಲ್ಲಿ ಹಸಿರು ಯೋಗ ದಿನಾಚರಣೆ. ಹಸಿರು ಉಸಿರು ಯೋಗ ಆರೋಗ್ಯ ಪರಿಸರ ಸ್ನೇಹಿ ಅಭಿಯಾನ ಮತ್ತು ಯೋಗ ಮಹತ್ವದ ಸಾರಿದ ಹರಿತ್ ಯೋಗ. ನಂದಿ ಬೆಟ್ಟದ ಜೆಎಂ ಮ್ಯಾರಿಯಟ್ ಗಾಲ್ಫ್ ಶೇರ್ ಕ್ಲಬ್ನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಹರಿತ್ ಯೋಗ ವತಿಯಿಂದ ಆಧ್ಯಾತ್ಮಕವಾಗಿ ಮಹತ್ವದ ತಾಣವಾದ ಪರಿಸರ ನಿಧಿಯಾದ ನಂದಿ ಬೆಟ್ಟದಲ್ಲಿ ಯೋಗ ದಿನಾಚರಣೆ ಆಚರಣೆ. ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್ ರವರು, ಅಂತಾರಾಷ್ಟ್ರೀಯ ಮಾನವತಾವಾದಿ ಡಾಕ್ಟರ್ ಸಂಜನಾ ಜಾನ್, ಮಾಜಿ ಕುಲಪತಿಗಳಾದ ಡಾಕ್ಟರ್ ವೇಣುಗೋಪಾಲ್, ಅಂತಾರಾಷ್ಟ್ರೀಯ ಕ್ರೀಡಾಪಟು ಮಂಜುನಾಥ್ ಹೆಗಡೆ ರವರು, ಯುಎಚ್ಆರ್ಎಸ್ಎಫ್ ಅಧ್ಯಕ್ಷರಾದ ಸಿಡಿ ಕಿರಣ್ ರವರು ಯೋಗ ದಿನಾಚರಣೆಗೆ ಚಾಲನೆ ನೀಡಿದರು. ನೂರಾರು ಯೋಗಪಟುಗಳು ಭಾಗವಹಿಸಿದ್ದರು. ನಂದಿ ಬೆಟ್ಟಲಿನ ತಪ್ಪಲಿನಲ್ಲಿ ಇಂತಹ ಸುಂದರವಾಗಿರತಕ್ಕಂಥ ಒಂದು ಪರಿಸರದಲ್ಲಿ ಬೆಳಗಿನ ಜಾವ ನೂರಾರು ವಿದ್ಯಾರ್ಥಿಗಳು ಸೇರಿ ಹರಿತ ಯೋಗ ಮತ್ತು ವನ ಮಹೋತ್ಸವವನ್ನ ಆಚರಣೆ ಮಾಡುವಂತಹ ಒಂದು ಸಂಧಿಕಾಲದಲ್ಲಿ ಶ್ರೀ ಮಂಜುನಾಥ್ ಹೆಗಡೆ ಅವರು ಅಂತಾರಾಷ್ಟ್ರೀಯ ಕ್ರೀಡಾಪಟು ಅವರ ನೇತೃತ್ವದಲ್ಲಿ ಇವತ್ತು ನಡೆದಂತಹ ಕಾರ್ಯಕ್ರಮ ಇದು ಒಂದು ರೀತಿಯಲ್ಲಿ ಯುವಕರಿಗೆ ಸಂದೇಶ. ಆರೋಗ್ಯ ಮತ್ತು ಸ್ವಾಸ್ಥ್ಯವನ್ನ ಕಾಪಾಡಬೇಕಾದ್ರೆ
ಯಾವುದೇ ದುಷ್ಪರಿಣಾಮ ಇಲ್ಲದೆ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ವ್ಯವಸ್ಥೆ ಇದ್ರೆ ಅದು ಯೋಗಾಸನ. ಅದು ನಮ್ಮ ಭಾರತ ದೇಶದ ಕೊಡುಗೆ, ಪ್ರಪಂಚಕ್ಕೆ ಕೊಡುಗೆ. ಮತ್ತು ಋಷಿಮುನಿಗಳು ಕೊಟ್ಟಂತ ಈ ಕೊಡುಗೆಯನ್ನ ಪ್ರಪಂಚಕ್ಕೆ ಕೊಂಡೊಯ್ಯತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸಿಗೆ ಇವತ್ತು ಅನುಗುಣವಾಗಿ ಈ ಒಂದು ಕಾರ್ಯಕ್ರಮ ನಡೆದಿದೆ. ನಾನು ಯುವಕರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ನೀವು ಜಿಮ್ಮಿಗೆ ಹೋಗ್ತೀರಿ, ಬೇರೆ ಬೇರೆ ಎಕ್ಸಸೈಸ್ ಮಾಡ್ತೀರಿ, ಆದರೆ ಯೋಗಾಸನದಷ್ಟು ಉತ್ತಮವಾಗಿರ್ತಕ್ಕಂಥ ಯಾವುದೇ ಒಂದು ಸ್ವಾಸ್ಥ್ಯ ಸಂಬಂಧಿತವಾಗಿರ್ತಕ್ಕಂಥ ಒಂದು ವ್ಯಾಯಾಮ ಬೇರೆ ಇಲ್ಲ. ಅದನ್ನು ಆದಷ್ಟು ಅಳವಡಿಸಿಕೊಳ್ಳಿ ಅಂತಕ್ಕಂಥ ಒಂದು ಮಾಜಿ ಕ್ರೀಡಾ ಮಂತ್ರಿಯಾಗಿ ಈ ಒಂದು ವಿನಂತಿಯನ್ನ ಯುವಕರಿಗೆ ಮಾಡ್ತಾರೆ. ನಾವು ಇವತ್ತಿಲ್ಲಿ ನಂದಿ ಬೆಟ್ಟದ ತಪ್ಪಲ್ನಲ್ಲಿ ಹರಿತ್ ಯೋಗದ ಒಂದು ಪ್ರಯೋಗವನ್ನ ಆಚರಿಸ್ಲಿಕ್ಕೋಸ್ಕರ ನಾವಿಲ್ಲಿ ಸೇರಿದೀವಿ. ಈ ಹರಿತ್ ಯೋಗ ಅಂದ್ರೆ ನಾವು ಕನ್ನಡದಲ್ಲಿ ಅದನ್ನ ಹಸಿರು ಯೋಗ ಅಂತ ಕರಿಬಹುದು. ಯೋಗವನ್ನ ಪ್ರಕೃತಿ ಜೊತೆ ಸಮನ್ವಯಗೊಳಿಸಿ ಹರಿತ್ ಯೋಗ ಅಂತ ಆಚರಣೆ ಮಾಡಲಿಕ್ಕೆ ಈ ಅಂತಾರಾಷ್ಟ್ರೀಯ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ 10 ಕಾರ್ಯಕ್ರಮಗಳಲ್ಲಿ ಒಂದಾದಂತ ಈ ಹರಿತ್ ಯೋಗವನ್ನು ನಾವು ನಂದಿ ಬೆಟ್ಟದ ತಪ್ಪಲಲ್ಲಿ ಆಚರಿಸ್ತಾ ಇದ್ದೀವಿ. ಮುಖ್ಯವಾಗಿ ನಂದಿ ಬೆಟ್ಟದ ತಪ್ಪಲಲ್ಲೇ ಆಚರಿಸ್ಲಿಕ್ಕೆ ಕಾರಣ ಏನು ಅಂದ್ರೆ ಯೋಗವನ್ನ ಪರಿಸರದ ಜೊತೆಯಲ್ಲಿ ಸಮೀಕರಿಸಿದ್ದಾರೆ. ಹಾಗಾಗಿ ನಂದಿ ಬೆಟ್ಟ ಅಂದ್ರೆ ಪರಿಸರ, ಅದಕ್ಕೆ ಅದರದೇ ಆದಂತ ಜೀವ ವೈವಿಧ್ಯ, ಸಸ್ಯ ವೈವಿಧ್ಯ, ಅದರದೇ ಆದಂತ ಒಂದು ವಿಶಿಷ್ಟವಾದಂತ ಪ್ರಕೃತಿ ಸಂಪತ್ತನ್ನ ಹೊಂದಿರುವಂತ ಈ ತಾಯಿಯ ಮಡಿನಲ್ಲೇ ನಾವು ಈ ಹರಿತ್ ಯೋಗವನ್ನ ಆಚರಿಸೋದು ಅರ್ಥಪೂರ್ಣ ಅಂತೇಳಿ ನಾವು ಇವತ್ತೆಲ್ಲ ಸೇರಿ ಈ ಹರಿತ್ ಯೋಗವನ್ನ ಆಚರಿಸಿದ್ದೀವಿ. युवाओं को ये बोलना चाहते कि हम सब के लिए द मोस्ट इम्पोर्टेंट मैसेज इज हमारा हेल्थ. और ऑनरेबल प्राइम मिनिस्टर नरेंद्र मोदी जी ने इतना बढ़िया मूवमेंट योगा टू द वर्ल्ड, हम सबके लिए नहीं पूरी दुनिया को ये लेके गया है. अब 10 साल, दिस इज द 10th year of yoga to the world by our प्राइम मिनिस्टर नरेंद्र मोदी जी. एंड आज ये बेंगलुरु नंदी हिल्स में जो प्रेस्टीज गोल्फशायर गोल्फ का क्लब में हम ये मूवमेंट को प्रोपगेट कर रहे हैं विथ द बैकग्राउंड ऑफ नंदी हिल्स. हमें सस्टेनेबिलिटी को लेते हुए आगे जाना है. और योगनंदीश्वरा भोगनंदीश्वरा टेम्पल्स, द 5 रिवर्स, 5 रिवर्स जो थे सब आज जा चुके हैं. बट हम ये मूवमेंट को लेते हुए, हमारा विजन को, युवाओं को लेते हुए ये आगे लेना चाहते कि हेल्थ एंड सस्टेनेबिलिटी एक है. और वी आर वेरी प्राउड दैट हरित योगा मूवमेंट विथ FHRAI आयुष मिनिस्ट्री हम आज बेंगलुरु में at the Nandi Hills venue we are taking this forward. ಈ ಯೋಗ ನಮ್ಮ ದೇಶದಲ್ಲಿ 5,000 ವರ್ಷ ಹಿಂದೆ ಇದೆ. ಶಿವ ಈಸ್ ದ ಇನ್ಕಾರ್ನೇಷನ್ ಆಫ್ ಯೋಗ. ಜೂನ್ 21ನೇ ತಾರೀಕು ಭೂಮಿ ಮೇಲೆ ಲಾಂಗೆಸ್ಟ್ ಡೇ ಇರುತ್ತೆ. ಈ ಯೋಗ ನಮ್ಮ ದೇಶದಲ್ಲಿ 5,000 ವರ್ಷ ಹಿಂದೆ ಇದೆ. ಶಿವ ಈಸ್ ದ ಇನ್ಕಾರ್ನೇಷನ್ ಆಫ್ ಯೋಗ. ಜೂನ್ 21ನೇ ತಾರೀಕು ಭೂಮಿ ಮೇಲೆ ಲಾಂಗೆಸ್ಟ್ ಡೇ ಇರುತ್ತೆ. ಅದನ್ನ ನಾವು ಯೋಗ ಡೇ ಅಂತ ಆಚರಿಸ್ತೀವಿ. ಯಾಕಂದ್ರೆ ಆ ದಿವಸ ಶಿವ ಅವರ ಭಕ್ತರಿಗೆ ಯೋಗ ಪ್ರಚಾರ ಮಾಡಿ ಅವ್ರಿಗೆ ಯೋಗ ಅಭ್ಯಾಸ ಕಲಿಸ್ತಾರೆ. ನಾನು ಮಕ್ಕಳಿಗೆ ಪಾಠ ಮಾಡುವಾಗ ಮೊದಲನೇ ಇದು ಅವ್ರಿಗೆ ಹೇಳ್ತಾ ಇರೋದು ಸಪ್ತ ಸೂತ್ರಗಳನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಆ ಸಪ್ತ ಸೂತ್ರಗಳು ಯಾವ್ದಂದ್ರೆ ಎ ಸೌಂಡ್ ಬಾಡಿ, ಎ ಸೌಂಡ್ ಮೈಂಡ್. ಸೌಂಡ್ ಬಾಡಿ ಬೇಕಂದ್ರೆ ಹಠ ಯೋಗ, ಸಿಂಪಲ್ ಎಕ್ಸಸೈಸ್, ಆ ಯೋಗವನ್ನು ಅಭ್ಯಾಸ ಮಾಡಬೇಕು. ಮತ್ತೆ ನಮ್ಮ ಮನಸ್ಸು ಕಾಮ್ ಆಗಿರ್ಬೇಕಂದ್ರೆ ದೆನ್ ಮೆಡಿಟೇಷನ್ ಇಸ್ ರಿಕ್ವೈರ್ಡ್. ಹಾರ್ಟ್ ಬಹಳ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ವಾಕ್. ನಮ್ಮ ಶ್ವಾಸಕೋಶವನ್ನು ಹೆಲ್ತಿಯಾಗಿ ಇಟ್ಕೊಳ್ಬೇಕಂದ್ರೆ ಅದಕ್ಕೆ ಪ್ರಾಣಾಯಾಮ ಬೇಕು. ಮತ್ತೆ ಸಾತ್ವಿಕ ಫುಡ್ ಅಂದ್ರೆ ಬಹಳ ಎಣ್ಣೆಯ ಪದಾರ್ಥಗಳು ಅದು ಇದು ಉಪಯೋಗಿಸ್ಕೊಳ್ಬೇಕು. ನಾನು ಹೇಳ್ತಾ ಇರ್ತೀನಿ ನಮ್ಮ ಮಕ್ಕಳಿಗೆ, ನೋ ಕಾಫಿ, ನೋ ಟೀ, ನೋ ಆಲ್ಕೋಹಾಲ್, ನೋ ಡ್ರಗ್ಸ್ ಅಂಡ್ ನೋ ಟೊಬ್ಯಾಕೊ. ಈ 5 ಬಿಟ್ರೆ ನೀವು ಎಲ್ಲ ಶರೀರವನ್ನು ಬಹಳ ಚೆನ್ನಾಗಿ ಇಟ್ಕೊಳ್ತೀರ. ಮತ್ತೆ 8 ಗಂಟೆ ನಿದ್ದೆ ಮಾಡ್ಬೇಕು.
ಇದು 6 ಉಪಯೋಗಿಸಿದಾಗ 7 ಒಳ್ಳೆ ಮನಸ್ಸು, ಒಳ್ಳೆ ವಿಚಾರಗಳು, ಈರ್ಷ್ಯೆ ಇದೆಲ್ಲ ಹೋಗ್ಬಿಡುತ್ತೆ. ಅಂಡ್ ದೇ ವಿಲ್ ಬಿ ಏಬಲ್ ಟು ಲೀಡ್ ಎ ಹ್ಯಾಪಿ ಲೈಫ್. ಈಗಿನ ಮಕ್ಕಳು ಎಲ್ಲ ಸೋಷಿಯಲ್ ಮೀಡಿಯಾಗೆ ಅಟ್ಯಾಚ್ ಆಗಿರ್ತಾರೆ. ಎಲ್ಲರೂ ಗಂಟೆ ಕಟ್ಲೆ ಅವರು ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದೆಲ್ಲ ನೋಡ್ತಾರೆ. ಬಟ್ 1 hour ಆಫ್ ಯೋಗ, 1 ಗಂಟೆ ಯೋಗ ಅಭ್ಯಾಸ ಮಾಡಿದಾಗ ಅವರ ಜೀವನ ಸಾರ್ಥಕ ಆಗುತ್ತೆ. ಮತ್ತೆ ಅವರ ಲಾಂಜಿವಿಟಿ ಬಹಳ ಹೆಚ್ಚಾಗುತ್ತೆ ಅಂತ ಹೇಳಕ್ಕೆ ನಾ ಈ ಸಂದೇಶ ಹೇಳಕ್ಕೆ ಬಹಳ ಇಷ್ಟಪಡ್ತೀನಿ. ಇದಕ್ಕೆ ಈ ಕೊಡುಗೆ ಬಹಳ ಪ್ರಚಾರ ಮಾಡಿರೋದು ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ. ಬೆಂಗಳೂರಿನಲ್ಲಿ ಮಂಜುನಾಥ್ ಹೆಗಡೆ ಅವರು ಇದನ್ನ ಬಹಳ ವಿಸ್ತಾರವಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಥ್ಯಾಂಕ್ ಯು ಸರ್. This day and age, most of the younger crowd and everyone is totally forgetting fitness, health, and going into other kinds of habits. But for sure, such a simple thing like yoga would be really life-changing for them if they practice, because it's going to bring a very big difference to the entire body, mind, and soul. And they're going to be fit, after which they would be leading a disciplined and very good life automatically. Because yoga is so simple to practice, you don't need to any different space, or you can just do it at home, in the peace of your house itself. I think everyone should do it. They should definitely take off a few minutes early morning or any time of the day and practice this along with all their other activities like career, studies, or everything. This is just a small part of their life which is going to make a world of a difference in their lifestyle.